ಗದಗ ನಗರದ ಕೇಸಿರಾಣಿ ರಸ್ತೆಯ ಮಸಾರಿ ಏರಿಯಾದ ಯುವಕರೆಲ್ಲ ಸೇರಿ 30 ವರ್ಷಗಳ ಹಿಂದೆ ಸಮಾಜಕ್ಕೆ ಎಲ್ಲರೂ ಆದರ್ಶವಾಗಿದ್ದು, ಆದರ್ಶ ಏರಿಯಾವನ್ನ ಮಾಡೋ ಇಚ್ಛೆಯೊಂದಿಗೆ ಆದರ್ಶ ಗಜಾನನ ಸಮಿತಿಯನ್ನ ಮಾಡಿ ಗಣಪತಿ ಕೂರಿಸೋ ಸಂಕಲ್ಪ ಮಾಡಿದ್ರು. ಅದರಂತೆ ಪ್ರತಿ ವರ್ಷ ಆಯಾ ವರ್ಷಗಳಲ್ಲಿ ನಡೆದ ಘಟನಾವಳಿಗಳನ್ನ ಆಧರಿಸಿ ಗಣೇಶ ಮೂರ್ತಿ ಪ್ರತಿಷ್ಠಾಪನೆಯನ್ನ ಮಾಡ್ತಾ ಬಂದಿದ್ದಾರೆ. ಅದೀಗ ಅಯೋಧ್ಯೆ ಬಾಲರಾಮನ ಹೋಲುವ ಥೇಟ್ ಬಾಲ ಗಣಪನ ಗಣೇಶವನ್ನ ಪ್ರತಿಷ್ಠಾಪಿಸಿದ್ದು, ಈ ಬಾರಿ 31ನೇ ವರ್ಷದ ಗಣಪತಿ ಕೂರಿಸೋ ಮೂಲಕ ತಮ್ಮ ಗೆಳೆಯರ ಬಳಗದ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಗಣೇಶ ಮೂರ್ತಿಯನ್ನ ಇವರು ಕೊಂಡುಕೊಳ್ಳದೇ ಇರೋದು ವಿಶೇಷ. ಆದರ್ಶ ಗಣೇಶ ಬಿಟ್ಟು ಬೇರೆ ಯಾವುದೇ ಗಣೇಶನ ವಿಗ್ರಹ ಇವರು ಮಾಡೋದಿಲ್ಲ. ಯಾವುದೇ ಫಲಾಪೇಕ್ಷೆ ಇಲ್ಲದೆ ಪರಿಸರ ಸ್ನೇಹಿ ಗಣೇಶನ ವಿಗ್ರಹ ಸೇವೆ ಮಾಡೋದು ವಿಶೇಷ. 9 ದಿನಗಳ ಕಾಲ ಗಣೇಶ ಪ್ರತಿಷ್ಠಾಪನೆಯನ್ನ ಮಾಡೋ ಆದರ್ಶ ಗಜಾನನ ಸಮಿತಿಯ ಸದಸ್ಯರು 9 ದಿನಗಳ ಕಾಲ ಪ್ರತಿನಿತ್ಯ ಬೆಳಿಗ್ಗೆ ಹಾಗೂ ಸಂಜೆ ವಿಶೇಷ ಪೂಜೆ ನೆರವೇರಿಸ್ತಾರೆ. ಅಯೋಧ್ಯೆ ರಾಮನ ನಾವಂಕರು ನೋಡಕ್ಕಾಗಿಲ್ಲ, ಇಲ್ಲಿ ಗಣಪತಿ ನೋಡಿ ಅದ ಸೇಮ್ ರಾಮನೇ ಇಲ್ಲೇ ಅದಾನ ಅಂತ ಅನ್ಕೊಂಡು ನಾವೆಲ್ಲರೂ ಬಹಳ ಸಂತೋಷ ಪಟ್ಟೇವಿ. ಇದು ಮುಂದಿನ ವರ್ಷನೂ ಬರೋ ಥರ ಈ ಮುಂದೆ ಯಾವ ಥರ ಏನು ಗಣಪತಿ ಏನೇನು ಅದಾವು ಅಂತ ಇನ್ನೂ ಕಾತುರದಿಂದ ಕಾಯಕತ್ತೇವಿ. ಇಲ್ಲಿ ಮಟ್ಟ ಅಂಕರು ನಾವು ನೋಡ್ದಂಗೆ ಬೇರೆ ಥರ ರಾಕೆಟ್ ಆಗಿರ್ಬೋದು, 25ನೇ ವರ್ಷದ ಗಣಪತಿ ಒಳಗೆ 25 ವರ್ಷ ಹಿಂದಿನ ಏನೇನು ಇಟ್ಟಿದ್ರಲ್ಲ ಎಲ್ಲ ಗಣಪತಿಯನ್ನು ಮೂರ್ತಿಯನ್ನು ಸ್ಥಾಪಿಸಿದ್ರಿಲ್ಲಿ. ಅದೇ ಥರ ಈಗ ಅಯೋಧ್ಯೆ ರಾಮನನ್ನು ನೋಡಿಬಿಟ್ವಿ, ಅಲ್ಲಂಕರು ನೋಡ್ತೇವೆ ಎಲ್ಲೋ ಗೊತ್ತಿಲ್ಲ, ಇಲ್ಲೇ ನೋಡಿ ನಾವು ಕಣ್ಣು ತುಂಬಿಸ್ಕೊಂಬಿಟ್ವಿ. ನೆಕ್ಸ್ಟ್ ಮುಂಬರೋದು ಏನು ಇಡ್ತಾರ ಅಂತ ಅನ್ನೋದನ್ನು ಭಾಳ ಕಾತುರದಿಂದ ನಾವು ಕಾಯಕತ್ತೇವಿ. 7ನೇ ದಿನ ಮಹಾ ಅನ್ನ ಸಂತರ್ಪಣೆಯನ್ನ ಏರ್ಪಡಿಸಿ ಸಾವಿರಾರು ಜನರಿಗೆ ಭೋಜನದ ವ್ಯವಸ್ಥೆ ಮಾಡ್ತಾರೆ. ಏರಿಯಾದ ಹಿರಿಯರು, ಯುವಕರು, ಯುವತಿಯರು, ಮಹಿಳೆಯರು ಈ ಗಣೇಶೋತ್ಸವದಲ್ಲಿ ಪಾಲ್ಗೊಂಡು ತಮ್ಮ ಭಕ್ತಿ ಸೇವೆಯನ್ನ ಮಾಡ್ತಾರೆ. ಸುಮಾರು 500 ವರ್ಷಗಳ ಕನಸದು ಭಾರತೀಯರದ ಅಯೋಧ್ಯೆಯಲ್ಲಿ ರಾಮನ ಪ್ರತಿಷ್ಠಾಪನೆ ಮಾಡ್ಬೇಕಂತೇಳಿ. ಅದು ಈ ವರ್ಷ ನನಸಾಗಿದ್ದ ವರ್ಷ. ಹಾಗಾಗಿ ನಮ್ಮ ಸಮಿತಿಯವರು ಹಾಗೂ ನಮ್ಮ ಗಣಪತಿ ತಯಾರಕರಾದಂಥ ಶ್ರೀ ವೀರೇಶ ಹೊಸಮಠವರು ಇಲ್ಲ ಅಯೋಧ್ಯೆ ರಾಮನ ನಾವು ಸ್ಥಾಪನೆ ಮಾಡೋಣ ಅಂತೇಳಿ ಪ್ರೇರಣೆಯಾಗಿ ಆದ್ದರಿಂದ ಈ ವರ್ಷ ನಾವು ಅಯೋಧ್ಯೆ ರಾಮನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ವಿ. 31ನೇ ಗಣಪತಿ ಈ ವರ್ಷದ. 9ನೇ ದಿನ ವಿವಿಧ ವಾದ್ಯ ಮೇಳಗಳೊಂದಿಗೆ ಗಣೇಶನ ವಿಸರ್ಜನೆ ನೆರವೇರಿಸುತ್ತಾರೆ. ಈ ಮೂಲಕ ವಿಘ್ನ ನಿವಾರಕ ವಿಘ್ನೇಶ್ವರನ ಕೃಪೆಗೆ ಪಾತ್ರರಾಗ್ತಾರೆ.